ಕರ್ನಾಟಕದಲ್ಲಿ ರಾಜಕೀಯ ಬೆಳವಣಿಗೆಗಳು ತುಂಬ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ಈ ರಾಜಕೀಯ ಬೆಳವಣಿಗೆ ಈಗ ಕೇಂದ್ರ ಸರ್ಕಾರಕ್ಕೆ ಅಂದರೆ ಕೇಂದ್ರದಲ್ಲೂ ಕೂಡ ದೊಡ್ಡ ಸದ್ದು ಮಾಡ್ತಾ ಇದೆ. ಏನು ಬದಲಾವಣೆ ಅಂದರೆ ಸಂವಿಧಾನ ಬದಲಾವಣೆ ಬಿರುಗಾಳಿ ಏನು ಎಬ್ಬಿಸಿದ್ರಲ್ಲ ಡಿ.ಕೆ. ಶಿವಕುಮಾರ್ ಅವರು, ಈಗ ನಿನ್ನೆಯಷ್ಟೇ ಸಂಸತ್ ರಾಜ್ಯ ಸಭೆಯಲ್ಲೂ ಕೂಡ ಇದು ಭಾರಿ ಚರ್ಚೆಗೆ ಗ್ರಾಸವಾಯಿತು. ಜೊತೆಗೆ ಡಿ.ಕೆ. ಶಿವಕುಮಾರ್ ಸಂವಿಧಾನ ವಿವಾದ ಈಗ ಮತ್ತೊಂದು ಹಂತ ತಲುಪಿದೆ ಅಂತಲೇ ಹೇಳಬಹುದು. ದೆಹಲಿಯಲ್ಲಿ ನಡೆದ ಸಂದರ್ಶನವೊಂದರಲ್ಲಿ ಮೀಸಲಾತಿ ಅಂದರೆ ಮುಸ್ಲಿಂ ಮೀಸಲಾತಿ ಕುರಿತು ಡಿ.ಕೆ. ಶಿವಕುಮಾರ್ ಅವರು ಹೇಳಿದಂತಹ ಹೇಳಿಕೆ ಈಗ ಭಾರಿ ವಿವಾದಕ್ಕೆ ಕಾರಣವಾಗಿದೆ. ಮೀಸಲಾತಿಗಾಗಿ ಸಂವಿಧಾನ ಬದಲಿಗೆ ಸಿದ್ಧ ಅಂತ ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ ಅಂತ ಸಂಸತ್ತಲ್ಲಿ ಬಿಜೆಪಿ ನಾಯಕರು ಕೆಂಡಾಮಂಡಲರಾಗಿದ್ದಾರೆ. ಇದರ ಬಗ್ಗೆ ಕಿಡಿಕಾರಿದ್ದು ಬಿಜೆಪಿ ಸಂಸದರು ಕಿಡಿಕಾರಿದ್ದು ಇದು ಸುಳ್ಳು ಆರೋಪ ಅಂತ ರಾಜ್ಯಸಭೆಯಲ್ಲಿ ವಿಪಕ್ಷ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಅವರು ಏನಂತಂದರೆ ಒಂದು ತಿರುಗೇಟನ್ನು ಕೊಟ್ಟಿದ್ರು. ಆದರೆ ಇನ್ನೊಂದು ಕಡೆ ಸ್ವತಃ ಡಿ.ಕೆ. ಶಿವಕುಮಾರ್ ಕೂಡ ತಮ್ಮ ಮೇಲಿನ ಆರೋಪ ಸುಳ್ಳು ಅಂತ ಹೇಳ್ತಾಗಿದ್ದಾರೆ. ಹಾಗಾದರೆ ಏನೆಲ್ಲ ಆಯಿತು, ಸಂಸತ್ತಲ್ಲಿ ಏನಾಯಿತು, ರಾಜ್ಯಸಭೆಯಲ್ಲಿ ಏನಾಯಿತು, ಹೇಗೆ ಈ ಒಂದು ವಿವಾದ ಮತ್ತಷ್ಟು ಭುಗಿಲೆದ್ದಿತು ಅನ್ನೋದನ್ನು ನೋಡ್ಕೊಂಡು ಬರೋಣ ಬನ್ನಿ. ऑनरेबल चेयरमैन सर, मैं रिकॉर्ड पे कहना चाहता हूं, उन्हीं के कांग्रेस पार्टी के सिटिंग डिप्टी चीफ मिनिस्टर और उनके स्टेट के कांग्रेस प्रेसिडेंट ऑफिशियली कहा है और आपके कहने पर मैं इसको ऑथेंटिकेट भी कर सकता हूं। और ये मुस्लिम लीग का पॉलिसी 28 अगस्त 1947 में मुस्लिम लीग ने जब रिजर्वेशन पॉलिसी को संविधान सभा में लेके आए थे तब सरदार पटेल ने रिजेक्ट किया था। आज कांग्रेस फिर मुस्लिम रिजर्वेशन के बाद उठा करके बाबा साहब का संविधान का इज्जत को इन्होंने मिट्टी में मिलाने का काम कर रहे हैं। अब खंडन करना चाहते हैं। आप हिम्मत है तो डिप्टी चीफ मिनिस्टर का इस्तीफा आज ही मांगिए। मैं कौन सा वो आदमी इनको कहा देश का संविधान बदलने वाले हैं। देश का संविधान जो डॉक्टर बाबा साहब अम्बेडकर ने बनाया वो कोई बदल नहीं सकता। रिजर्वेशन भी कोई खत्म नहीं कर सकता। और उसकी रक्षा के लिए हम कन्याकुमारी से कश्मीर तक हमने पूरा भारत जोड़ो यात्रा की। ये भारत तोड़ो करने वाले ये सब रिजर्वेशन के मुद्दे उठाने वाले हमने ये कहा कि भारत देश के संविधान को बचाने वाले हम लोग हैं और मैं यही कहूँगा। ಎಸ್, ಈ ಒಂದು ವಿವಾದ ಏನು ಅಂದರೆ ಡಿ.ಕೆ. ಶಿವಕುಮಾರ್ ಅವರು ಏನು ಹೇಳಿದರು ಅಂತ ನೋಡ್ತಾ ಹೋಗೋದಾದರೆ, ಮುಸ್ಲಿಮರಿಗೆ ಕರ್ನಾಟಕದಲ್ಲಿ ನೀಡಲಾಗಿರುವ ವಿವಾದಿತ ಶೇಕಡ 4% ಗುತ್ತಿಗೆ ಮೀಸಲು ಸಮರ್ಥಿಸಿಕೊಂಡು CNN ಅಂದರೆ ಒಂದು ಸಂದರ್ಶನದಲ್ಲಿ ಮಾತನಾಡಿದಂತಹ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಏನು ಹೇಳ್ತಾರಂತಂದರೆ, ಸಂವಿಧಾನ ಬದಲಾವಣೆಯಾಗಬೇಕು, ಬದಲಾಯಿಸುವ ತೀರ್ಪುಗಳಿವೆ ಅಂತ ಹೇಳಿದ್ದಾರೆ. ಇದು ವಿವಾದದ ಮೂಲ. ಸಂದರ್ಶಕರು ಧರ್ಮ ಆಧಾರಿತ ಮೀಸಲು ನೀಡಿಕೆ ಸರಿಯೇ ಅಂತ ಒಂದು ಪ್ರಶ್ನೆಯನ್ನು ಕೇಳಿದಾಗ, ನೋಡೋಣ ನ್ಯಾಯಾಲಯದಿಂದ ಏನು ಹೊರಬರುತ್ತೆ ಅಂತ ಕಾದ್ ನೋಡೋಣ. ನಾವು ಹೊಸ ಕ್ರಮ ಅಂದರೆ ಮುಸ್ಲಿಮರಿಗೆ ಶೇಕಡ 4% ಗುತ್ತಿಗೆ ಮೀಸಲು ತೆಗೆದುಕೊಂಡಿದ್ದೇವೆ ಅನ್ನೋದರ ಮೂಲಕ ಅಂದರೆ ಸಂವಿಧಾನ ಬದಲಾವಣೆ ಆಗುವ ಸಾಧ್ಯತೆ ಇದೆ, ಬದಲಾವಣೆ ಆಗಬೇಕು ಅನ್ನುವಂತಹ ಒಂದು ಹೇಳಿಕೆಯನ್ನು ನೀಡಿದ ಬಳಿಕ ಸಂಸತ್ತಲ್ಲಿ ರಾಜ್ಯಸಭೆಯಲ್ಲಿ ದೊಡ್ಡ ವಿವಾದಕ್ಕೆ ಕಾರಣವಾಯಿತು. ಆದರೆ ಸಂಸತ್ತು ಅಂದರೆ ಈ ಸಂವಿಧಾನ ಬದಲಾವಣೆ ಏನು ಹೇಳಿಕೆಗಳಿದಾವಲ್ಲ, ಇದೇ ಮೊದಲೇನಲ್ಲ. ಇದೇ ಬಿ ಜೆ ಪಿ ಕಾಲದಲ್ಲಿ ಅಂದರೆ ಬಿ ಜೆ ಪಿ ಸಂಸದರಾಗಿರಬಹುದು ಅಥವಾ ಕೆಲವೊಂದಿಷ್ಟು ನಾಯಕರು ಕೂಡ ಮೊದಲೆಲ್ಲ ಹೇಳಿದರು. ಅದರಲ್ಲಿ ಅನಂತಕುಮಾರ್ ಅವರು ಕೂಡ ಹೇಳಿದರು, ಅಂದರೆ ಸಂವಿಧಾನ ಬದಲಾವಣೆ ಆಗಬೇಕು ಅನ್ನುವಂತಹ ಹೇಳಿಕೆಯನ್ನು ನೀಡಿ ದೊಡ್ಡ ವಿವಾದಕ್ಕೆ ಕಾರಣವಾಗಿತ್ತು. ಆದರೆ ಬಿ ಜೆ ಪಿಯವರು ಅದನ್ನು ಡ್ಯಾಮೇಜ್ ಕಂಟ್ರೋಲ್ ಮಾಡಿದ್ರು. ಹೇಗಂತಂದರೆ, ನಾವು ಹೇಳಿದ್ದು ತಪ್ಪಾಗಿದೆ ಅನ್ನೋದರ ಮೂಲಕ ಕಂಟ್ರೋಲ್ ಮಾಡಿದ್ರು. ಇನ್ನು ಲಲ್ಲೂ ಸಿಂಗ್ ಕೂಡ ಉತ್ತರ ಪ್ರದೇಶದ ಅಯೋಧ್ಯ ಸಂಸದರಾಗಿದ್ದಂತಹ ಏನಂತಂದರೆ ಎಲೆಕ್ಷನ್ ಟೈಮಲ್ಲಿ ಅವರು ಒಂದು ಹೇಳಿಕೆಯನ್ನು ಕೊಡ್ತಾರೆ. ಏನಂತಂದರೆ, ನಾವು ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ, ನಮಗೆ ಮತದಾನ ಅಂದರೆ ನಮಗೆ ಚುನಾವಣೆಯಲ್ಲಿ ನಮ್ಮನ್ನು ಆರಿಸ್ತೇನೆ, ನಾವು ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ ಅನ್ನೋದರ ಮೂಲಕ ದೊಡ್ಡ ವಿವಾದಕ್ಕೆ ಕಾರಣವಾಗಿತ್ತು. ಆದರೆ
ಲಲ್ಲು ಸಿಂಗ್ ಅವರಿಗೆ ನೆಕ್ಸ್ಟ್ ಏನಂತಂದರೆ ಅವರು ಸೋಲ್ತಾರೆ, ಅನಂತಕುಮಾರ್ ಅವರಿಗೆ ಟಿಕೆಟೇ ಕೊಡೋದಿಲ್ಲ. ಸೊ ಹೀಗಾಗಿ ಈ ಒಂದು ಸಂವಿಧಾನ ಬದಲಾವಣೆ ಅನ್ನುವಂತಹ ಏನು ಕಾನ್ಸೆಪ್ಟ್ ಇದೆಯಲ್ಲ, ಇದರ ಬಗ್ಗೆ ಮಾತನಾಡಿದವರಿಗೆ ದೊಡ್ಡ ಹೊಡೆತ ಮಾತ್ರ ಸಿಕ್ಕಿದ್ದಂತೂ ನಿಜ. ಹಾಗಾದರೆ ಸಂಸತ್ತಲ್ಲಿ ಗದ್ದಲಕ್ಕೆ ಕಾರಣವಾಗಿದ್ದಾದರೂ ಹೇಗೆ ಅಂತ ನೋಡ್ತಾ ಹೋಗೋದಾದರೆ, ಕರ್ನಾಟಕದ ಕಾಂಗ್ರೆಸ್ ನಾಯಕರೊಬ್ಬರು ಮುಸ್ಲಿಂ ಮೀಸಲಾತಿಗಾಗಿ ಸಂವಿಧಾನ ಬದಲಾಯಿಸೋದಾಗಿ ಹೇಳಿಕೆಯನ್ನು ನೀಡಿದ್ದಾರೆ. ಈ ಹೇಳಿಕೆ ಖಂಡನಾರ್ಹ. ಸಂವಿಧಾನಿಕ ಹುದ್ದೆಗಳಲ್ಲಿ ಇರುವ ವ್ಯಕ್ತಿಯ ಇಂತಹ ಹೇಳಿಕೆ ಲಘುವಾಗಿ ಪರಿಗಣಿಸಲು ಆಗೋದಿಲ್ಲ. ಕಾಂಗ್ರೆಸ್ ಇದಕ್ಕೆ ಸ್ಪಷ್ಟನೆಯನ್ನು ನೀಡಬೇಕು. ಆ ವ್ಯಕ್ತಿಯನ್ನು ಕಾಂಗ್ರೆಸ್ ವಜಾ ಮಾಡಬೇಕು. ಸಚಿವ ರಿಜಿಜು ಈ ಒಂದು ಆಗ್ರಹವನ್ನು ಮಾಡ್ತಾರೆ. ಇದಕ್ಕೆ ಗದ್ದಲಕ್ಕೆ ಕಾರಣವಾಗುತ್ತೆ. ಜೊತೆಗೆ ಅನೇಕ ಈಗ ಅದರ ಬಗ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಒಂದು ಸ್ಪಷ್ಟನೆಯನ್ನು ಕೊಡ್ತಾರೆ. ಏನಂತಂದರೆ ಏನೋ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ನಾವು ನಾವು ಭಾರತ್ ಜೋಡೋ ಮಾಡಿದ್ದೀವಿ, ನೀವು ತೋಡೋ ಮಾಡ್ತಾ ಇದ್ದೀರಾ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ.